ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಶಿಡ್ಲಘಟ್ಟ ಕಾರ್ಯಕ್ರಮ ಒಗ್ಗಟ್ಟಿನಿಂದ ಹೋರಾಟ ನಡೆಸುವ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ತಾಲೂಕಿನ ಉಪಾಧ್ಯಕ್ಷ ನಟರಾಜ್ ಎ ಹೇಳಿದರು. ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘ ವತಿಯಿಂದ ಏರ್ಪಡಿಸಲಾದ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು ಎ ಮುನ್ರಾಜ್ ಮಾತನಾಡಿದ ಅವರು, ಜಾಗತೀಕರಣ, ಕಾರ್ಪೊರೇಟ್ ವ್ಯವಸ್ಥೆಯಿಂದ ಮತ್ತು ಸರ್ಕಾರಗಳ ರೈತ ಹಾಗೂ ಕಾರ್ಮಿಕ ವಿರೋಧ ನೀತಿಗಳಿಂದ ಕಾರ್ಮಿಕರು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಒಗ್ಗಟ್ಟಿನಿಂದ ಹೋರಾಡುವ ಮೂಲಕ ಹಕ್ಕುಗಳನ್ನು ಪಡೆಯಬೇಕು. ಪ್ರಧಾನ ಕಾರ್ಯದರ್ಶಿ ಪಿ ಬಾಬು, ನಂತರ ತಾಲೂಕಿನ ಅಧ್ಯಕ್ಷರು ವೆಂಕಟರಮಣಪ್ಪ ಮಾತನಾಡಿ, ದೇಶಕ್ಕೆ ಸ್ವತಂತ್ರ ಬಂದು ಹಲವು ವರ್ಷಗಳ ಗತಿ ಇದ್ದರೂ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗುತ್ತಿಲ್ಲ ಎಂದು ದೂರು ನೀಡಿದರು. ಖಜಾಂಚಿ ಟಿ ಸುಬ್ರಮಣಿ ಮಾತನಾಡಿ, ಕಾರ್ಮಿಕರು, ರೈತರು, ಬಡವರ ಹೆಸರಲ್ಲಿ ಅಧಿಕಾರಕ್ಕೆ ಬರುವ ಸರ್ಕಾರಗಳು ನಂತರದ ದಿನಗಳಲ್ಲಿ ಎಲ್ಲವನ್ನೂ ಮರೆತು ಕಾರ್ಮಿಕರ ವಿರೋಧ ನೀತಿಯನ್ನು ಅನುಸರಿಸುತ್ತಿವೆ. ಇಂತಹ ಧೋರಣೆಯ ವಿರುದ್ಧ ಕಾರ್ಮಿಕರು ಹೋರಾಟ ನಡೆಸಲು ಸಜ್ಜಾಗಬೇಕಿದೆ. ಕಾರ್ಮಿಕರಿಗೆ ಕಾಯಂ ಎನ್ನುವುದು ಕನಸಾಗಿದೆ. ಬೇಕಾಬಿಟ್ಟಿ ದುಡಿಸಿಕೊಂಡರೂ ಕಾರ್ಮಿಕರ ಪರವಾಗಿ ನಿಲ್ಲಲು ಕಾರ್ಮಿಕ ಇಲಾಖೆ ವಿಫಲವಾಗುತ್ತಿದೆ ಎಂದು ಅಪವಾದಿಸಿದರು. ಈ ಸಂದರ್ಭದಲ್ಲಿ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಜಿಎಂ, ಸಂಚಾಲಕರು ನಾರಾಯಣಸ್ವಾಮಿ ಕೆಎಂ, ಸಹಚಾಲಕರು ಬಾಬು ಕೆ, ಖಜಾಂಚಿ ಟಿ ಎಂ ಸುಬ್ರಮಣಿ ಹಾಗೂ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಮಂಜುನಾಥ್ ಕೆವಿ, ನಾರಾಯಣಸ್ವಾಮಿ ಬಿ, ಮಕೇಶ್, ಶಿವಣ್ಣ, ಶ್ರೀನಿವಾಸ್, ತಿರುಮಲೇಶ್ ಇತರರು ಹಾಜರಿದ್ದರು. ವರದಿಗಾರರು ರಾಮಾಂಜನೇಯ ಎಸ್, ವಿಜಯ ನ್ಯೂಸ್, ಚೇಳೂರು. ಸ್ಕೀಮ್ ಇದೆ, ಮ್ಯಾರೇಜ್ ಸ್ಕೀಮ್ ಇದೆ, ಪ್ರತಿಯೊಂದು ಸ್ಕೀಮ್ ಇದೆ. ಅದನ್ನ ನೀವು ಉಪಯೋಗಿಸ್ಕೊಳ್ಬೇಕು. ಅವ್ರಿಗೋಸ್ಕರನೇ ಸರ್ಕಾರ ಮಾಡಿರೋದು ಸವಲತ್ತನ್ನ. ಅದನ್ನ ಅವರೇ ಉಪಯೋಗಿಸ್ಕೊಳ್ಬೇಕು ವಿನಃ ಅವ್ರನ್ನ ಬಿಟ್ಟು ಬೇರೆ ಯಾರು ಉಪಯೋಗಿಸ್ಕೊಳ್ಬಾರ್ದು. ಅದು ಒಂದು ಪಾಯಿಂಟ್. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ಬೋಗಸ್ ಕಾರ್ಡ್ ಎಷ್ಟು ಜನಕ್ಕೆ ಇಲ್ಲಿ ಬೋಗಸ್ ಕಾರ್ಡ್ ಇದೆ ಅಂತ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಯಾರು ನಮಗೆ ಕೊಡ್ತಾ ಇಲ್ಲ. ಏನೋ ಕೊಡ್ತಾ ಇಲ್ಲೋ ಗೊತ್ತಿಲ್ಲ. ಇಂಡೈರೆಕ್ಟ್ ಆಗಿ ಎಲ್ಲರೂ ಒಬ್ರು ಸಂಘದ ಮೇಲೆ ಹೇಳ್ತಿರೋ ವಿನಃ ಯಾರು ನಮಗೆ ಬೋಗಸ್ ಕಾರ್ಡ್ ಯಾರು ತಂದುಕೊಡ್ತಾ ಇಲ್ಲ. ಅದನ್ನ ತಂದುಕೊಟ್ರೆ ನೀವು ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದ್ದಾರೆ. ಆಮೇಲೆ ಕಟ್ಟಡ ಕಾರ್ಮಿಕರ ಮಕ್ಕಳೆಲ್ಲರೂ ಇದಾರೆ. ನಿಮ್ಮ ಮಕ್ಕಳೆಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರಾ? ಯಾರು ಶಾಲೆಯಿಂದ ಹೊರಗುಳಿದಿಲ್ಲ. ಯಾರಾದ್ರೂ ಶಾಲೆಯಿಂದ ಹೊರಗುಳಿದಿದ್ರೆ ನಿಮ್ಮ ಜೊತೆಯಲ್ಲಿರೋರು ಯಾರಿಗೆ ಆಗಲಿ ಯಾರಾದರೂ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಕಟ್ಟಡ ಕಾರ್ಮಿಕರ ಮಕ್ಕಳು ನಮ್ಗೆ ಓದ್ಸಕ್ಕೆ ಕಷ್ಟ, ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಅವ್ರ ಜೊತೆ ಕರ್ಕೊಂಡು ಹೋಗೋದು, ಸ್ವಲ್ಪ ಟ್ರೈನಿಂಗ್ ಕೊಡೋಕೆ ಹೋಗೋದು. ಈಗ ಎಲೆಕ್ಟ್ರಿಷಿಯನ್ ಅವ್ರ ಜೊತೆ ಹೋಗೋದು, ಟ್ರೈನಿಂಗ್ ಕೊಡೋಕೆ ಹೋಗೋದು. ಏನು ಸ್ಕೂಲಿಗೆ ಕಳಿಸೋದು? ಫೀಸ್ ಯಾರು ಕಟ್ತಾರೆ? ಫೀಸ್ ಏನು ಕಟ್ಟೋಷ್ಟಿಲ್ಲ, ಗೌರ್ಮೆಂಟೇ ಓದಿಸುತ್ತೆ. ಟ್ರೈನಿಂಗ್ ನಮ್ಮಂತೆ ಆಗಲಿ ಅಂತ ಆ ಥರ ದಯವಿಟ್ಟು ಮಾಡಬೇಡಿ. ಆ ಥರ ನಿಮ್ಗೆ ಗೊತ್ತಿರೋರು ಯಾರಾದಿದ್ರೆ ದಯವಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಡಿ. ನಾವು ಸರ್ಕಾರಕ್ಕೆ ಕೊಡಬೇಕು. ಸರ್ಕಾರನೇ ಪ್ರತಿಯೊಂದು LKG ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿವರೆಗೂ ಓದೋದಕ್ಕೆ ಫುಲ್ಲು ಫ್ರೀ ಎಜುಕೇಷನ್ ಇರುತ್ತೆ. ನಿಮಗೆ ಅವ್ರಿಗೆ ಸಾಕಾಗೋಗಲ್ಲ. ಊಟ ಬಟ್ಟೆ ವ್ಯವಸ್ಥೆಗೆ ಸಹ ಸರ್ಕಾರ ಮಾಡಿರುತ್ತೆ. ಹಾಗಾಗಿ ನಿಮಗೆ ಗೊತ್ತಿರುವಾಗೆ ಎಲ್ರಿಗೂ ಸಹ ನೀವು ಎಲ್ಲ ಮಕ್ಕಳನ್ನು ಶಾಲೆಯಲ್ಲಿ ಕಳಿಸ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ನಿಮ್ಗೆ ಗೊತ್ತಿರೋದು ಹೇಳಬೇಕು. ಎಲ್ಲರೂ ಓದಿದ್ರೆ ತಾನೇ ದೇಶ ಮುಂದುವರಿಯೋದು, ಒಂದು ತಾಲೂಕು ಮುಂದುವರಿಯೋದು, ರಾಜ್ಯ ಮುಂದುವರಿಯೋದು, ದೇಶ ಮುಂದುವರಿಯೋದು. ಅಮೆರಿಕ ಮಾತ್ರ ಯಾಕೆ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳಲ್ಲಿ ಓದ್ತಾರೆ. ಓದೇ ಯಾರು ಅನಕ್ಷರಸ್ಥರು ಒಬ್ಬರು ಇಲ್ಲ. ಅಲ್ಲಿ ಎಲ್ಲ ಕಮ್ಮಿ ಇರ್ತಾರೆ ಅಷ್ಟೇ. ನಮ್ಮಲ್ಲಿ ಜಾಸ್ತಿ ಅನಕ್ಷರಸ್ಥರಿಂದ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ಮಕ್ಕಳನ್ನ ಫಸ್ಟ್ ಶಾಲೆಗೆ ಕಳಿಸಿ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು. ನೀವು ಎಷ್ಟೆಷ್ಟು ಓದಿದ್ದೀರೋ ಗೊತ್ತಿಲ್ಲ. ಎಷ್ಟೆಷ್ಟು ಓದಿರೋ? ಮ್ಯಾಕ್ಸಿಮಮ್ ಎಷ್ಟು ಓದಿದ್ದೀರಾ ನಿಮ್ಮಲ್ಲಿ? ಅದಕ್ಕೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಉದ್ಯೋಗಕ್ಕೂ ತಮ್ಮದೇ ಆದ ಗೌರವ ಇರುತ್ತೆ. ತಪ್ಪೊಂದು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮಕ್ಕಳು ನಿಮಗಿನ್ನ ಹೆಚ್ಚು ಓದಿ ಒಂದು ಆಫೀಸರ್ ಆಗಬೇಕು. ಈ ಥರ ನಿಮ್ಮ ಥರದೇ ನಿಮ್ಮ ಮಕ್ಕಳು ಆಫೀಸರ್ ಆದರೆ ನಿಮ್ಗೆ ಖುಷಿನೋ ಅಲ್ವೋ? ಹಾಗಾಗಿ ಏನು ಮಾಡಬೇಕು? ನೀವೆಲ್ಲ ಚೆನ್ನಾಗಿ ಓದಿಸ್ಬೇಕು. ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗೆ ಹಾಕಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಕಾರ್ಮಿಕರಿಗೂ ನಮಸ್ಕಾರ. ನಮ್ಮ ಆಹ್ವಾನವನ್ನು ನಮ್ಮ ಮನಸ್ಸಿಗೆ ಬಂದಂಥ ಎಲ್ಲ ಕಾರ್ಮಿಕರಿಗೂ ಧನ್ಯವಾದ ತಿಳಿಸ್ತಾ, ನಮ್ಮ ಶಿಡ್ಲಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮೇ 1ರಂದು ಆಚರಿಸಬೇಕಾದ ಕಾರ್ಮಿಕ ದಿನಾಚರಣೆ ಕಾರಣದಿಂದ ಆಚರಿಸೋಕ್ಕಾಗಲಿಲ್ಲ. ಆದ್ದರಿಂದ ಈ ದಿನ ಹಮ್ಮಿಕೊಂಡು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಪ್ಲಾನ್ ಹಾಕ್ಕೊಂಡಿದ್ದೆ. ಅದೇ ಮುಖಾಂತರ ಎಲ್ಲ ಮಾಡ್ತಾಯಿದ್ವಿ. ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಕಾರ್ಮಿಕರಿದ್ದಾರೆ ನವೀನ್ ಅವರು ಮತ್ತು ಪದಾಧಿಕಾರಿಗಳಾದ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ.
ಈ ಕಾರ್ಮಿಕರ ದಿನಾಚರಣೆ ಅಂದರೆ ಶ್ರಮಿಕ ವರ್ಗ ಕಾರ್ಮಿಕ ಅಂದರೆ ನಾವು ಕಷ್ಟಪಟ್ಟು ಇದು ಮಾಡಿದ್ರೆ ಮಾಲೀಕರಲ್ಲಿ ವಾಸ ಮಾಡ್ತಾರೆ ಬಿಲ್ಡಿಂಗಲ್ಲಿ ಎಲ್ಲ ಪ್ರತಿಯೊಬ್ಬರು ಕಾರ್ಮಿಕರು ಒಂದು ಮಣ್ಣು ಕೆಲಸ ಮಾಡೋದ್ರಿಂದ ಪಾಯ ಕೆಲಸ ಮಾಡೋದು ಪ್ರತಿಯೊಬ್ಬ ಕಾರ್ಮಿಕರು ಒಂದು ಕಟ್ಟಡದಲ್ಲಿ ಕೆಲಸ ಮಾಡಿದ್ರೆ ಆ ಕಟ್ಟಡ ಪೂರ್ತಿ ಆಗೋದು. ಈಗ ಕಾರ್ಪೆಂಟರ್ ಆಗಲಿ ಬೇರೆ ಯಾರಾಗಲಿ ಹೋಗ್ಲಿಂದ ಪೂರ್ತಿ ಆಗೋದಿಲ್ಲ. ಆದ್ದರಿಂದ ಈ ಕಾರ್ಮಿಕ ಅವರ ಶ್ರಮವನ್ನು ಗುರುತಿಸಿ ಸರ್ಕಾರ ಈ ಕಟ್ಟಡ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಬಹುತೇಕ ಇದು ಎಲ್ಲ ಮೇ 1ನೇ ತಾರೀಕು ಆಚರಿಸಿದ್ದಾರೆ. ಆದರೆ ನಾವು ಕಾರಣದ ಆಚರಿಸೋಕ್ಕಾಗಲ್ಲ. ಇದನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಮಿಕರು ಬಂದಿರೋದ್ರಿಂದ ಅವರಿಗೆ ನಾವು ಧನ್ಯವಾದ ತಿಳಿಸಿ ಈ